ನಾವು ಇವಾಗ ಏನು ಹೇಳ್ತಾ ಇರೋದು ಅಂದರೆ, ನೋಡ್ರಿ, ರಾಜಕೀಯ ಎಲ್ಲ ಪಕ್ಷದವರು ಮಾಡಲಿ, ನಾವು ಯಾವ ಪಕ್ಷದವರಲ್ಲ. ಕಾಂಗ್ರೆಸ್ ಅವರು ಮಾಡಲಿ, JDS ಮಾಡಲಿ, BJP ಎಷ್ಟು ಪಕ್ಷ ಇರ್ತದೋ ಒಬ್ರು ವಿರೋಧ ಇದ್ರೇ ಅದು ಒಂದು ಪ್ರಜಾಪ್ರಭುತ್ವದ ಸೊಬಗು ಅದು. ಆದರೆ ರಾಜಕೀಯ ಮಾಡಬೇಕೇ ಹೊರತು ಈ ಥರ ಒಂದು ರೈತರದ್ದು ಆಯಿತು ಬಂದು ಇವಾಗ ಕೇಣಿ ಪರವಾಗಿ ಮಾತಾಡ್ತಾರಲ್ಲ, ಇದನ್ನ ಪರಿಹಾರ ಕೊಡಿಸ್ಲಿ ಒಲಿ 90ಇಂದ ಗೊತ್ತು ಅಂತ ಹೇಳ್ತಾರಲ್ಲ. ನಾವು ನೈಸು ವಿರುದ್ಧವಾಗಿ ಪ್ರತಿಭಟನೆ ಮಾಡಿದವರು ಮೊದಲು ಯಾರು ಅಂದರೆ ನಮ್ಮ ಮಂಡ್ಯಲ್ಲಿ ಸಚ್ಚಿದಾನಂದ ಅಂತ MLC ಆಗಿದ್ರು 90 ದಶಕದಲ್ಲಿ. ಅವರು ಇದು ರೈತರು ಬೆಂಗಳೂರಿಂದ ಮೈಸೂರು ರೋಡ್ ಮಾಡಿದ್ರೆ ರೈತರು ಜಮೀನು ಹೋಗ್ತದೆ ಅಂತೇಳಿ ಅವರೇ ಪಾಪ ಶಂಕರೇಗೌಡರು ಮಗ ಅವರು ಫಸ್ಟು ಇದನ್ನು ಮಾಡಿದ್ದು. ಆದರೆ ಅವ್ರನ್ನೆಲ್ಲ ಬಿಟ್ಟು ನೈಸ್ ಬಂಡವಾಳ ಇಲ್ಲದೆ ಬರ್ತಾವನೆ, ಅವನು ಕೊಡಬೇಡಿ ಅಂತ ಹೋರಾಟ ಮಾಡಿದವ್ರು ಅವರೇ. ಇವಾಗ ಅದೆಲ್ಲ ಬಿಡಿ, ಯಾರು ಇವ್ರಿಗೇನು ಉರಿ, ಯಾರು ಮೆಣಸಿನ ಪುಡಿ ಹಾಕಿದ್ರು ರುದ್ರೇಶ್ಗೆ? ಒಂದು ಜನಪರವಾಗಿ ಒಬ್ಬ ಶಾಸಕ ಮಾತಾಡೋದು ತಪ್ಪ? ನಮ್ಮ ಜನರ ಪರವಾಗಿ, ರೈತರ ಪರವಾಗಿ ಇದು. ಅದಕ್ಕೆ ನಾವು ಇವಾಗ ಏನು ಹೇಳ್ತೀವಿ, ಶಾಸಕರೇ, ಇದು ನಿಮ್ಗೆ ಅವಮಾನ ಅಲ್ಲ, ನೀವು ಒಂದು ಹಕ್ಕುಚ್ಯುತಿ ಮಂಡಿಸಲೇಬೇಕು ನಮ್ಮ ಜನರ ಪರವಾಗಿ ಇಲ್ಲಿ. ಆಮೇಲೆ ಮತ್ತೆ ಏನು ಇವತ್ತು ಬೆಳಿಗ್ಗೆ ಸರ್ ಅಪ್ಪನಿಗೆ ಯಾರನ ಒಬ್ಬ ಇವನು ಬಸವಣ್ಣನ ಇದು ಅಂತಾನೆ ಪೂಜೆ ಮಾಡ್ತಾನೆ, ಅದೇನೋ ಜಾತ್ರೆ ಮಾಡ್ತಾನೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಬಸವಣ್ಣ ಹೇಳವ್ರೆ. ಬಸವನ್ ಜಾತ್ರೆ ಮಾಡಿ ಏನು ಇದೆಲ್ಲ ಮಾಡೋದು, ಜೋರಾಗಿ ಮಾಡೋದು, ಕಳ್ಳೆಕಾಯಿ ಪರಿಸೆ ಮಾಡೋದು, ಬಾಯಲ್ಲಿ ಗಲೀಜಿಕ್ಕೊಂಡು ಮಾತಾಡೋದು. ಸೋಮಶೇಖರ್ ಅವರು ಅಪ್ಪನ್ಗುಟ್ಟವ್ರ ಅಂತ ಕೇಳ್ತಾನೆ. ಶೆಟ್ಟಳ್ಳಿ ತಿಮ್ಮೇಗೌಡ ಮಗ ಇದು ಅವ್ರ ಅಪ್ಪನಿಗೆ ಹುಟ್ಟವ್ರ, ಇವ್ರು ಯಾರನ್ನ ಬಂದು ಇವ್ರ ಅಪ್ಪನ್ಗುಟ್ಟವ್ರ ಅಂತ ಕೇಳವ್ರ ಅವರು? ಇದು ಒಂದು ರಾಜಕೀಯನ, ಅಸಹ್ಯನ? ಅನ್ನ ತಿನ್ನೋ ಬಾಯಲ್ಲಿ ಅನ್ನ ತಿನ್ನೋದು ಮಾತಾಡಬೇಕು. ಆಮೇಲೆ ಬಸವಣ್ಣನ ಪರಿಸೆ ಮಾಡೋದು, ಕಳ್ಳೆಕಾಯಿ ಪರಿಸೆ ಮಾಡೋದು ಹೆಂಗಿರಬೇಕು? ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಬಸವಣ್ಣ ಹೇಳಿದಾಗ ಅವ್ರನ್ನ ಅನುಯಾಯಿಗಳು ಹೆಂಗಿರ್ಬೇಕು ಹೇಳಿ? ಇದು ನೋಡಿದ್ರೆ ಹೊಲ್ಸನ್ನ ತಿನ್ಬಿಟ್ಟು ಉಗ್ದಂಗೆ ಐತೆ ಅದು. ಇದು ತಪ್ಪಾಗ್ತದೆ. ನಾವು ಇವಾಗ ಒಂದು ಹೇಳೋದೇನೆಂದರೆ ಸರ್, ಇಷ್ಟೆಲ್ಲ ಮಾಡಿದ್ಮೇಲೆ ಒಂದು ಸ್ಪೀಕರ್ ಅವ್ರಿಗೆ ಹಕ್ಕುಚ್ಯುತಿ ಮಂಡಿಸಬೇಕು. ನಾನು ಜನಪರವಾಗಿ ಮಾತಾಡೋಕ್ಕೆ ಬಂದಿದ್ದೆ, ಈ ಥರ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮಾತಾಡಿದ್ದೇನೆ ಅನ್ನೋದು ನಮ್ಮ ಶಾಸಕರು ಮಾಡಬೇಕು ಅಂತ ನಾವು ಮನವಿ ಮಾಡ್ತೀವಿ. ಹಾಗೇನೆ ರುದ್ರೇಶ್ಗೆ ಹೇಳೋದು, ರಾಜಕೀಯ ಮಾಡು ಬಿಡು, ಜನ ಹೋರಾಟ ಮಾಡ್ತಾರೆ, ರೈತರು ಹೋರಾಟ ಮಾಡ್ತಾರೆ, ನೀನು ಯಾರು? ಆಮೇಲೆ ಇನ್ನೊಂದು ಸರ್, ಕೆಂಗೇರಿಗೆ ಎಲ್ಲಿಂದಾನ ಬಂದ್ಬಿಟ್ಟು, ಏನು ಕೆಂಗೇರಿ ಏನು ಪಾಳೆಗಾರಿಕೆಯಲ್ಲಿ ಐತಾ? ಇವನ್ ಪಾಳೆಗಾರಿಕೆಯಲ್ಲಿ ಏನು ಸರ್ ಪಾಳೆಗಾರಿಕೆಯಲ್ಲಿ ಐತಾ? ಹಂಗಾರೆ ಇವನು ಯಾಕೆ ರಾಮನಗರಕ್ಕೆ ಹೋದ? ನಮ್ಮ ಬಾಸು, ನಮ್ಮ ಅಪ್ಪ ಯಡಿಯೂರಪ್ಪ ಅಪ್ಪಾಜಿ ಅಂತಾರೆ, ಬೂಕುನಕೆರೆಯಿಂದ ಶಿವಮೊಗ್ಗಕ್ಕೆ ಹೋದ್ರು. ಅಲ್ಲಿ ರಾಜಕೀಯ ಶಿಕಾರಿಪುರ, ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ರಾಜಕೀಯ ಮಾಡಿದ್ರು. ಆಮೇಲೆ ಶೋಭಾ ಕರಂದ್ಲಾಜೆ ನಮ್ಮ ಮೇಡಮ್ಮು ಅಂತಾರೆ. ಎಲ್ಲಿಂದ ಬಂದರು ಅವರು? ಮಂಗಳೂರು ಸೌತ್ ಕೆನರಾಯಿಂದ ಬಂದವ್ರನ್ನ ಅವರೆಲ್ಲ ಇದು ಸೋಮಶೇಖರ್ ಹುಟ್ಟಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇವಾಗ ರಾಮನಗರ ಜಿಲ್ಲೆ ಆಗಿರ್ಬೋದು, ಕುಮಾರಸ್ವಾಮಿ CM ಆದಾಗ ನಮ್ಮೂರವರೇ ಸೋಮಶೇಖರು. ಏನು ಕರ್ನಾಟಕದಲ್ಲಿ ಎಲ್ಲಿಂದನೂ ಬಂದು ರಾಜಕೀಯ ಮಾಡಬಹುದು ಅಂದರೆ ಗ್ರಾಮಾಂತರ ಜಿಲ್ಲೆಯಿಂದ ಬಂದು, ನಮ್ಮ ಬೆಂಗಳೂರು ಗ್ರಾಮಾಂತರ, ಚನ್ನಪಟ್ಟಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತ್ತು, ಅಲ್ಲಿಂದ ಬಂದು ರಾಜಕೀಯ. ಆಮೇಲೆ ಓಲಿ ಸರಿ ಸರ್, ಇವಾಗ ನನ್ನ ಕೆಂಗೇರಿ ಅಂತ ಇಲ್ಲಿ ಯಾರಿಗಾನ ಏನು ಫ್ರೀ ಸೈಟ್ ಕೊಟ್ಟವ್ರ ರುದ್ರೇಶು ನಂದು ಅನ್ನೋಕ್ಕೆ? ಇವ್ರಿಗಿಂತ ನಮ್ಮೂರು ಅನ್ನೋದು ಆಚೆಯಿಂದ ಬಂದವ್ರಿಗೆ ಜಾಸ್ತಿ ಅಭಿಮಾನ ಐತೆ. ಮೊನ್ನೆ ಹಾಸ್ಪಿಟ್ಲ್ ಹೋಗಿತ್ತು, ಹೋರಾಟ ಮಾಡಿದವರು ನಮ್ಮೂರವ್ರೆ. ಏನು ಆಮೇಲೆ ಕಾಲೇಜು ಜಾಗಕ್ಕೆ ಹೋರಾಟ ಮಾಡಿದವ್ರು ನಮ್ಮೂರವ್ರೆ. ಆಮೇಲೆ ಇದು ಹೆರಿಗೆ ಹಾಸ್ಪಿಟ್ಲಿಗೆ ನಮ್ಮೂರವ್ರೆ. ಈ ಕಾಲೇಜ್ಗೆ 5 ಎಕರೆ ಜಾಗ ಮಾಡಿಸಿರೋದು ನಮ್ಮೂರವ್ರೆ. ಇಲ್ಲಿ ಯಾರು ನಮ್ಮೂರು ಅವ್ರೂರು ಅಂತ ಭೇದ ಭಾವ ಇಲ್ಲ. ಯಾರೂ ಈ ಪಾಳ್ಗೆಗಾರಿಕೆ ಋಣದಲ್ಲೂ ಇಲ್ಲ. ಏನು ರುದ್ರೇಶ್ ಋಣದಲ್ಲೂ ಇಲ್ಲ. ರುದ್ರೇಶ್ ಏನು ಯಾರಿಗೂ ಫ್ರೀ ಸೈಟ್ ಮನೆ ಕೊಟ್ಟಿಲ್ಲ ಪಾಳ್ಗೆಗಾರಿಕೆ ತೋರ್ಸೋಕ್ಕೆ. ಅವ್ರ ಮನೇಲಿ ಅವ್ರು ಇದ್ದು ಏನೋ ಅವರು ಜೀವನ ಅವ್ರು ನೋಡಿಕೊಂಡು, ನಮ್ಮೂರು ಅನ್ನೋದು ಹೆಮ್ಮೆ ಎಲ್ಲರಿಗೂ ಇರಲಿ. ಯಾರು ಅನ್ನ ತಿಂತಾರೋ, ಯಾರು ನೀರು ಕುಡಿತಾರೋ, ಯಾರು ಒಂದು ಸೂರು ಅನ್ನೋದು ಇಕ್ಕೊಂಡಿರ್ತಾರೋ ಆ ಊರ ಬಗ್ಗೆ ಎಲ್ಲರಿಗೂ ಅಭಿಮಾನ ಇರ್ತದೆ. ಎಲ್ಲಿಂದ ಬಂದವರಲ್ಲ ಸೋಮಶೇಖರು, ಇಲ್ಲಿಯವರೇ, ಕನ್ನಡದವರೇ. ಇವರೇನು ಪಾಕಿಸ್ತಾನದಿಂದಾಗಲಿ ತುರ್ಕಿಸ್ತಾನದಿಂದ ಬಂದವರಲ್ಲ. ಜನ ಓಟ್ ಹಾಕೋರೆ, ಗೆಲ್ಸವ್ರೆ. ತಾಕತ್ತಿದ್ರೆ ನಿಂತ್ಕೊಂಡು ಗೆಲ್ಲಿ, ಯಾರು ಬೇಡ ಅನ್ನಲ್ಲ. ಅದು ಬಿಟ್ಬಿಟ್ಟು ಹಾಗಾದರೆ ನಾಳೆ ಎಲೆಕ್ಷನ್ ನಿಂತ್ಕೊಂಡಾಗ ನನಗೆ ಕೆಂಗೇರಿದೇ ಓಟ್ ಸಾಕು ಅಂತ ಹೇಳ್ಬಿಟ್ಟು ಯಶವಂತಪುರ ಕ್ಷೇತ್ರದಲ್ಲಿ ಬೇರೆ ಊರವ್ರು ಬೇಡ ಅಂತ ಹೇಳಿ ನೋಡೋಣ. ಇದನ್ನು ಖಂಡಿಸ್ತೀವಿ. ಇದು ಒಳ್ಳೇದಲ್ಲ. ರಾಜಕೀಯದಲ್ಲಿ
ನೋಡಿ, ಯಾರ ಅಪ್ಪ ಅಮ್ಮನ್ನ ಹುಟ್ಟಿಸಿದವ್ರ ಬಗ್ಗೆ ಮಾತಾಡೋದು ಇದು ರಾಜಕೀಯನೂ ಅಲ್ಲ, ಅಸಹ್ಯ ಅಂತಾರೆ, ತುಂಬಾ ಅಸಹ್ಯ. ಇದು ರುದ್ರೇಶ್ ಅವರು ಎಚ್ಚರಿಕೆಯಿಂದ ಇರಬೇಕು ಅಂತ ಮನವಿ ಮಾಡ್ತೀವಿ.